ನೀಟ್ ಹೋರಾಟಕ್ಕೆ ಕೊನೆಗೂ ಮಣಿದಿದೆ ಕೇಂದ್ರ ಸರ್ಕಾರ. ಕಟ್ಟಡ ಕಾನೂನು ತರುವುದಕ್ಕೆ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಅನ್ನು ಕೊಡಲಾಗಿದೆ. ಹೊಸ ಕಾನೂನು ರಚಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅಂಕುಶವನ್ನು ಹಾಕಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ನೋಡಿ, ಅಂತೂ ಇಂತೂ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಿರಳೆ ಪಾರ್ಟಿಯವರ ಈ ಒಕ್ವರ್ಲ ಪ್ರೊಟೆಸ್ಟ್ಗೆ ಮಣಿದಿದೆ ಅಂತ ಹೇಳ್ಬೋದು. ಹಾಗಾಗಿನೇ ಎಲ್ಲ ತ್ವರಿತವಾದಂಥ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಖಡಕ್ ಆದಂಥ ಪಾಲಿಸಿ ತರಬೇಕಿದೆ. ಆ ರೀತಿಯಲ್ಲಿ ಚರ್ಚೆಗಳಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅಂಕುಶವನ್ನು ಹಾಕಲಾಗುತ್ತೆ ಇನ್ಮೇಲೆ. ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸಿಕ್ಕಾಕೊಂಡ್ರೆ 10 ವರ್ಷ ಜೈಲು ಫಿಕ್ಸ್, 10 ಕೋಟಿವರೆಗೆ ದಂಡ. ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಸೋಮವಾರ ಹೊಸ ಕಾನೂನು ಮಸೂದೆಗೆ ಕೇಂದ್ರ ಚಿಂತನೆ ನಡೆಸಿದೆ. ನೋಡಿ, ಕಾಯ್ದೆ ಆಲ್ರೆಡಿ ಇದೆ. ಇದು ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಬೇಕಾಗಿತ್ತು. ಈಗ ಮಾಡ್ತಾ ಇದ್ದಾರೆ. 10 ವರ್ಷ ಜೈಲು, 10 ಕೋಟಿ ರೂಪಾಯಿ ದಂಡ. ಈಗ ಸಂಪುಟ ಅಸ್ತು ಅಂತ ಹೇಳಿದೆ. ಇದಕ್ಕೆ ಸೋಮವಾರ ಮಂಡನೆ ಆಗುತ್ತೆ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕಲ್ವಾ. ಇದಕ್ಕೆ ಎಲ್ಲ ಪಕ್ಷಗಳು ಕೂಡ ಒಪ್ಪಿಗೆಯನ್ನು ಸೂಚಿಸುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಹಾಗಾದರೆ ಈ ಹೊಸ ಕಾನೂನಿನಲ್ಲಿ ಏನೇನಿರುತ್ತೆ, ಯಾವೆಲ್ಲ ಶಿಕ್ಷೆಗಳಿರುತ್ತೆ? ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಯಾರಾದರೂ ಅದರಲ್ಲಿ ಪಾಲುದಾರಿದ್ರೆ ಅಥವಾ ಆರೋಪದಲ್ಲಿ ಯಾರ ಹೆಸರು ಕೇಳಿ ಬಂದರೆ ಅಂಥ ಆರೋಪಿಗಳಿಗೆ 10 ಕೋಟಿ ರೂಪಾಯಿ ದಂಡ, 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಪ್ರಕರಣದ ವಿಚಾರಣೆ 3 ತಿಂಗಳಲ್ಲೇ ಮುಗಿಬೇಕು. ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಲಾಗುತ್ತೆ. ವಿಚಾರಣೆಗೋಸ್ಕರ ತ್ವರಿತಗತಿಯಲ್ಲಿ ಮುಗಿಬೇಕು ಅಂತೇಳಿ. ಈ ಹಿಂದೆ ನೋಡಿ 5 ರಿಂದ 10 ವರ್ಷ ಜೈಲಿತ್ತು, 10 ಲಕ್ಷ ರೂಪಾಯಿ ದಂಡ ಇತ್ತು. ನೋಡಿ, ಈಗ 10 ಪಟ್ಟು ದಂಡವನ್ನು ಏರಿಸಲಾಗಿದೆ ಮತ್ತು ಡಬಲ್ ಶಿಕ್ಷೆಯನ್ನು ಈಗ ನೆಕ್ಸ್ಟ್ ವಿಧಿಸಲಾಗುತ್ತೆ. ಅಂದರೆ ಈ ಒಂದು ಕಾನೂನನ್ನು ತಂದರೆ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೋದು ಅಂಥೇಳಿ ಕೇಂದ್ರ ಸರ್ಕಾರದ ಚಿಂತನೆ ಕೂಡ ಆಗಿದೆ. ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಬಹಳ ಗಂಭೀರವಾಗಿ ಚರ್ಚೆಗಳಾಯಿತು. ಇದು ತರಲೇಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿತ್ತು. ಇದು BJP ಇರಲಿ ಅಥವಾ ಮುಂದೆ ಕಾಂಗ್ರೆಸ್ ಬರಲಿ ಅಥವಾ ಅವರೇ ಇರಲಿ, ಇದು ಅವಶ್ಯಕತೆ ಇತ್ತು. ಯಾಕಂದರೆ ಪದೇ ಪದೇ ನಾವು ನೋಡ್ತಾನೇ ಇದ್ದೀವಿ. ನೀಟ್ ಅಂತ ಬಂದಾಗ 2026, 24 ಕೂಡ ಆಗಿತ್ತು. ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೆಲವು ಅವಧಿಗಳಲ್ಲೂ ಕೂಡ ಆಗಿತ್ತು. ಒಂದು ಕಟ್ಟರಾದಂಥ ಒಂದು ಮಸೂದೆ ಬೇಕಾಗಿತ್ತು ಈಗ. ಆಮೇಲೆ ಇದರ ತ್ವರಿತ ವಿಚಾರಣೆ ಕೂಡ ಅಗತ್ಯತೆ ಇತ್ತು. ವರ್ಷಾನುಗಟ್ಟಲೆ ಅದು ವಿಚಾರಣೆ ನಡೆಸ್ಕೊಂಡು ಹೋಗ್ತಾ ಇತ್ತು. ಅದಾದಮೇಲೆ ಆರೋಪಿಗಳು ಬೇಲ್ ಮೇಲೆ ಹೊರಗಡೆ ಬರ್ತಾಯಿದ್ರು ಅಂತ ನಿರ್ದೋಷಿ ಅಂಥೇಳಿ ಕೋರ್ಟ್ಗಳು ಹೇಳ್ತಾ ಇತ್ತು. ಕೆಲವು ನಾವು ಕೇಸ್ಗಳನ್ನ ನೋಡೋದಾದರೆ ಕಠಿಣವಾದಂಥ ಶಿಕ್ಷೆ ಆಗ್ತಾ ಇರಲಿಲ್ಲ. ಬಟ್ ಈಗ ಏನು ಆ ಲಿಕಾಸುರರ ಬಂಧನ ಆಗಿದೆ, ಅವ್ರಿಗೆ ಕಠಿಣವಾಗಿ ಶಿಕ್ಷೆಗಳು ಆಗಬೇಕು ಅನ್ನುವಂಥ ಒತ್ತಾಯ ದೊಡ್ಡ ಮಟ್ಟದಲ್ಲಿ ಈಗ ಹೋರಾಟದ ಮೂಲಕ ನಾವು ಕೇಳಿ ಬರ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಈ ಒಂದು ಮಸೂದೆಯನ್ನು ತರಬೇಕು ಅಂಥೇಳಿ ಭಾಳ ಹಿಂದಿನಿಂದಲೂ ಕೂಡ ಚರ್ಚೆ ನಡೆದಿತ್ತು. ಆದರೆ ಅಂತಿಮವಾಗಿ ಅದಕ್ಕೆ ಮುದ್ರೆ ಬಿದ್ದಿರಲಿಲ್ಲ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಮತ್ತೆ ಅದು ಚರ್ಚೆ ಆಗಿ ಈಗೇನು ಸ್ಪರ್ಧಾತ್ಮಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಇದೆ ಅಲ್ವಾ, ಆ ಒಂದು ಕಾಯ್ದೆ ಅದಕ್ಕೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ತರಬೇಕು, ಕೆಲವು ಅಂಶಗಳನ್ನು ಆ್ಯಡ್ ಮಾಡಬೇಕು ಅನ್ನೋದು ಅಲ್ಲಿ ಬಂದಂತಹ ಸಲಹೆಗಳಾಗಿತ್ತು. ಇದಕ್ಕೆ ಕಾನೂನು ತಜ್ಞರ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ತೆಗೆದುಕೊಂಡು ಅಂತಿಮವಾಗಿ ಒಂದು ಮಸೂದೆ ರೆಡಿ ಮಾಡಿದ್ದಾರೆ. ನೋಡಿ, ಮೊದಲು 5 ರಿಂದ 10 ವರ್ಷ ಇತ್ತು, 10 ಲಕ್ಷ ರೂಪಾಯಿ ದಂಡ ಇತ್ತು. ಈಗ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಯಾರು ಈ ಅಕ್ರಮಗಳಲ್ಲಿ ಭಾಗಿಯಾಗ್ತಾರೋ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾರೋ, ಲೀಕ್ ಮಾಡ್ತಾರೋ ಅಂಥವ್ರಿಗೆ. ಇದು ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ, ಈಗ CET ಯಾವ್ದು ಮಾಡ್ತಾರಲ್ಲ ಎಲ್ಲದಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾನೂನಿನ ಮೂಲಕ ಕಡಿವಾಣ ಹಾಕಲಿಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. ಇಲ್ಲದೇ ಇದ್ದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೇಂದ್ರ ಸರ್ಕಾರ ಅನುಭವಿಸಬೇಕಾಗಿತ್ತು. ಇದಿಷ್ಟೇ ಮಾಡಿದರೆ ಹಾಗಾದರೆ ಮುಗಿದೋಗ್ಬಿಡ್ತಾ ಅಥವಾ ಪ್ರತಿಭಟನೆ ಕಂಪ್ಲೀಟಾಗಿ ನಿಂತುಬಿಡುತ್ತಾ? ಖಂಡಿತ ಇಲ್ಲ. ಇವರು ಬೇಡಿಕೆ ಇರೋದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂಥೇಳಿ. ಆ ಬೇಡಿಕೆಗೆ ಇವರು ಪಟ್ಟು ಹಿಡಿದು ಕೂತಿರೋದು. ಈಗ ಅದನ್ನು ಹೊರತುಪಡಿಸಿದರೆ ಇನ್ನುಳಿದಂತೆ ಅವ್ರ ಬೇಡಿಕೆ ಏನಿದೆ ಆಲ್ಮೋಸ್ಟ್ ಅದೆಲ್ಲವನ್ನು ಕೂಡ ಬಗೆಹರಿಸ್ತೀವಿ ಅಂತ JP ನಡ್ಡಾ ಅವರು ಕೂಡ ಆಗ ಹೇಳ್ತಿದ್ರು. ಹಾಗಾಗಿನೇ ಈಗ ನಾಳೆ ನಡೆಯುವಂಥ ಒಂದು ಸಭೆ ಬಹಳ ಕುತೂಹಲ ಇದೆ. ಈಗ 2 ಹಂತದ ಸಭೆ ಆಯಿತು, ನಾಳೆ ಮತ್ತೊಂದು ಹಂತದ್ದು ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಕೂಡ ತಮ್ಮ ನಿರ್ಧಾರವನ್ನು ನಾಳೆ ಪ್ರಕಟ ಮಾಡುತ್ತೆ. ಯಾವ ನಿರ್ಧಾರವನ್ನು ಇವರು ತೆಗೆದುಕೊಳ್ತಾರೆ ಮತ್ತು ಅಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಏನು ಉತ್ತರ ಕೊಡ್ತಾರೆ ಅಂತೇಳಿ. ಈಗಾಗಲೇ
ವಾಂಗ್ಚು ಕೂಡ ತಮ್ಮ ಉಪಸತಕರನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅಂದರೆ ಹಂತ ಹಂತವಾಗಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಗ್ತಾ ಹೋಗ್ತಾ ಇದೆ.